ಡಾಕ್ಟರ್ ಸಂಜೀವ್ ಫುಡ್ ಮ್ಯಾಜಿಕ್. ಊಟದ ನಂತರ ಬಾಳೆಹಣ್ಣು ತಿನ್ನದಿರಿ. ಊಟ ಆದಮೇಲೆ ಬಾಳೆಹಣ್ಣನ್ನು ತಿನ್ನಬಾರ್ದು. ಆಶ್ಚರ್ಯ ಆಗ್ತಿದೆಯಾ? ಬಾಳೆಹಣ್ಣಲ್ಲ, ಊಟ ಆದಮೇಲೆ ಮಾವಿನ ಹಣ್ಣನ್ನು ಬಿಟ್ಟು ಬೇರೆ ಯಾವುದೇ ಹಣ್ಣನ್ನು ಸಮೇತ ತಿನ್ನಬಾರ್ದು. ನಾವೆಲ್ಲ ತುಂಬ ಹೆಲ್ತ್ ಕಾನ್ಷಿಯಸ್ ಆಗಿದ್ದೀವಿ. ಎಲ್ಲ ವಿಷಯದಲ್ಲೂ ಸಮೇತ ನಾವು ತುಂಬ ಚಿಂತನೆ ಮಾಡ್ತೀವಿ ಮತ್ತು ಅದನ್ನು ಫಾಲೋ ಮಾಡ್ತೀವಿ. ನಮ್ಮ ಕೆಲವೊಂದು ಅಭ್ಯಾಸಗಳು ಮೊದಲಿಂದನೂ ಇದೆ ಅಲ್ವಾ? ಚೆನ್ನಾಗಿ ಊಟ ಮಾಡ್ತೀವಿ, ಊಟ ಆದಮೇಲೆ ಬಾಳೆಹಣ್ಣು ತಿಂತೀವಿ, ಅಥವಾ ಫ್ರೂಟ್ ಸಲಾಡು ಒಂದು 4-5 ರೀತಿಯ ಹಣ್ಣುಗಳನ್ನು ಕಟ್ ಮಾಡಿ ಮಿಕ್ಸ್ ಮಾಡಿ ಕೆಲವೊಂದು ಸಲ ಹಾಗೆ, ಕೆಲವೊಂದು ಸಲ ಐಸ್ ಕ್ರೀಮ್ ಹಾಕ್ಕೊಂಡು, ಕೆಲವೊಂದು ಸಲ ಕಸ್ಟರ್ಡ್ ಹಾಕ್ಕೊಂಡು ತಿಂತೀವಿ, ಅಥವಾ ಊಟ ಆದಮೇಲೆ ಐಸ್ ಕ್ರೀಮ್ ತಿಂತೀವಿ. ಹೇಗಿದೆ ಇದು? ಜಸ್ಟ್ ಇಮ್ಯಾಜಿನ್ ಮಾಡಿ. ಒಂದು ಮದುವೆದೋ ಮುಂಜೆದೋ ಊಟ ಚೆನ್ನಾಗಿ ಮಾಡಿದ್ದೀರಿ, ಎಲ್ಲವೂ ಇದೆ, ಅನ್ನ, ಹುಳಿ, ರಸಂ, ಪಲ್ಯಗಳು, ಕೋಸಂಬರಿಗಳು, ಪಾಯಸಗಳು ಇವೆಲ್ಲವೂ ಇದೆ, ಚೆನ್ನಾಗಿ ಊಟ ಮಾಡಿದ್ರಿ. ಒಳ್ಳೆಯ ಊಟ ಮಾಡಿದಾಗ ನಮ್ಮ ಬ್ರೈನ್ ಅದನ್ನು ಜೀರ್ಣ ಮಾಡ್ಕೊಳ್ಳಿಕ್ಕೆ ಏನೇನು ಪೂರಕವಾದ ಎನ್ಸೈಮ್ ಬೇಕೋ ಅದನ್ನು ರೆಡಿ ಮಾಡಿಸ್ಬಿಡುತ್ತೆ ನಮ್ಮ ಜಠರದಲ್ಲಿ. ಊಟ ಆದಮೇಲೆ ಬಾಳೆಹಣ್ಣು ತಿಂತೀವಿ ಅಥವಾ ಬೇರೆ ಹಣ್ಣುಗಳನ್ನ ತಿಂತೀವಿ. ಅವಾಗ ಏನಾಗುತ್ತೆ? ಬಾಳೆಹಣ್ಣು ಅಥವಾ ಹಣ್ಣುಗಳನ್ನ ಜೀರ್ಣ ಮಾಡಲಿಕ್ಕೆ ಬೇರೆ ಪಾಚಕ ರಸಗಳು ಬೇಕಾಗತ್ತೆ. ಬೆಂದಿರೋ ಆಹಾರ ತಿಂದಿರೋದನ್ನು ಜೀರ್ಣ ಮಾಡ್ಕೊಳ್ಳಿಕ್ಕೆ ಬೇರೆ ಪಾಚಕ ರಸ ಬೇಕಾಗತ್ತೆ. ಇವಾಗ ಬ್ರೈನ್ಗೆ ಬಾಳೆಹಣ್ಣನ್ನು ಡೈಜೆಸ್ಟ್ ಮಾಡೋದು ಅಥವಾ ಬೆಂದಿರುವಂಥ ಆಹಾರ ಡೈಜೆಸ್ಟ್ ಮಾಡೋದು, ಇದರಲ್ಲಿ ಎರಡೂ ಆಗಲ್ಲ. ತಿಂದಿರುವಂಥ ಆಹಾರನೂ ತಿಂದಿರುವಂಥ ಬಾಳೆಹಣ್ಣು ಎರಡೂ ಯಾವುದೇ ಪ್ರಯೋಜನವಿಲ್ಲದೆ ಹೋಗುತ್ತೆ. ಇದೇ ರೀತಿ ಹಣ್ಣುಗಳಿಗೆ ಬರೋಣ. ಹಣ್ಣುಗಳನ್ನ ತಿಂತೀವಿ. ಪ್ರತಿಯೊಂದು ಹಣ್ಣುಗಳು ವಿಭಿನ್ನವಾಗಿರ್ತವೆ. ಅವುಗಳ ಗುಣನೂ ಬೇರೆ, ಅವುಗಳ ವಿಶೇಷತೆಗಳು ಬೇರೆ, ಅವುಗಳಿಂದ ಬರುವಂತಹ ಲಾಭನೇ ಬೇರೆ. ಹಾಗಿರಬೇಕಾದ್ರೆ ನಾವು 3-4 ವೆರೈಟಿಯ ಹಣ್ಣುಗಳನ್ನು ಮಿಕ್ಸ್ ಮಾಡಿ ತಿಂದಾಗ ಜೀರ್ಣಕ್ರಿಯೆಯಲ್ಲಿ ಯಾವ ಹಣ್ಣನ್ನು ಹೇಗೆ ಜೀರ್ಣ ಮಾಡೋದು, ಯಾವ ಹಣ್ಣಿಗೆ ಯಾವ ಪಾಚಕ ರಸ ಹಾಕೋದು, ಇವೆಲ್ಲವೂ ಗೊಂದಲಕ್ಕೀಡಾಗ್ಬಿಡುತ್ತೆ. ಹಾಗಾಗಿ ಯಾವ ಹಣ್ಣಿನ ಲಾಭವೂ ನಮ್ಗೆ ಬರಲ್ಲ. ಹಾಗಾಗಿ ನೀವು ನಂಗೆ ಕೇಳ್ಬೋದು, ಹಣ್ಣುಗಳು ಹೇಗೆ ತಿನ್ನಬೇಕು, ಹಣ್ಣುಗಳು ಯಾವಾಗ ತಿನ್ನಬೇಕು? ಎಲ್ಲ ಹಣ್ಣುಗಳನ್ನು, ಮಾವಿನ ಹಣ್ಣನ್ನು ಬಿಟ್ಟು ಎಲ್ಲ ಹಣ್ಣುಗಳನ್ನು ಊಟಕ್ಕಿಂತ ಮೊದಲೇ ತಿನ್ನಬೇಕು. ಊಟಕ್ಕಿಂತ ಮೊದಲೇ ಅಂದರೆ ಊಟ ಮಾಡೋಕ್ಕಿಂತ ಸ್ವಲ್ಪ ಮೊದಲೇ ಅಲ್ಲ, ಅಟ್ಲೀಸ್ಟ್ 1.5 to 2 ತಾಸು ಮುಂಚೆ ನಾವು ಹಣ್ಣುಗಳನ್ನು ತಿನ್ನಬೇಕು. ಯಾಕಂತ ಹೇಳಿದರೆ ಹಣ್ಣು ಪಚನ ಆಗಿ ಹೋಗಿರಬೇಕು. ಹಾಗಾದರೆ ಹಣ್ಣುಗಳನ್ನು ತಿನ್ಬೇಕಾದ್ರೆ ಎಲ್ಲ ಹಣ್ಣುಗಳನ್ನು ತಿನ್ಬೋದಾ? ಇಲ್ಲ. ಒಂದು ಸಲಕ್ಕೆ ಒಂದು ರೀತಿಯ ಹಣ್ಣನ್ನು ಮಾತ್ರ ತಿನ್ನಬೇಕು. ಒಂದಿಷ್ಟು ಬಾಳೆಹಣ್ಣಿನ ಪೀಸ್ಗಳು, ಆ್ಯಪಲ್ಲು, ಆರೆಂಜು ಅಥವಾ ಬೇರೆ ಬೇರೆ ಹಣ್ಣುಗಳನ್ನು ಮಿಕ್ಸ್ ಮಾಡಿ ತಿಂದುಬಿಟ್ರೆ ನಮಗೆ ಜೀರ್ಣಕ್ರಿಯೆಯಲ್ಲಿ ಸಹಾಯ ಆಗಲ್ಲ. ಕೆಲವೊಂದು ಹಣ್ಣುಗಳು ತುಂಬ ಬೇಗ ಜೀರ್ಣ ಆಗುತ್ತೆ, ಕೆಲವೊಂದು ಹಣ್ಣುಗಳಿಗೆ ಟೈಮ್ ಬೇಕಾಗತ್ತೆ. ಹಾಗಾಗಿ ಎಲ್ಲವೂ ಹಾಳಾಗುತ್ತೆ. ಒಂದು ಸಲಕ್ಕೆ ಒಂದು ರೀತಿಯ ಹಣ್ಣುಗಳನ್ನು ತಿನ್ನೋದರಿಂದ ಆ ಹಣ್ಣಿನಲ್ಲಿರುವಂಥ ವಿಶೇಷತೆಗಳು, ಗುಣಗಳು ನಮಗೆ ಸಿಗ್ತವೆ, ಲಾಭ ಸಿಗುತ್ತೆ. ಊಟ ಆದಮೇಲೆ ತಿನ್ನೋದ್ರಿಂದ ಊಟನೂ ವೇಸ್ಟ್ ಆಗುತ್ತೆ, ಹಣ್ಣು ವೇಸ್ಟ್ ಆಗುತ್ತೆ. ಊಟ ಆದಮೇಲೆ ಮಾವಿನ ಹಣ್ಣು ಯಾಕೆ ತಿನ್ನಬೇಕು ಅಥವಾ ಯಾಕೆ ತಿನ್ನಬಹುದು ಅಂತ ಹೇಳಿದರೆ, ಮಾವಿನ ಹಣ್ಣು ಜೀರ್ಣಕ್ರಿಯೆಗೆ ಸಹಾಯಕವಾಗಿರುತ್ತೆ, ಜೀರ್ಣಕ್ರಿಯೆಯನ್ನು ಕಡಿಮೆ ಮಾಡಲ್ಲ. ಅದು ಒಂದೇ ಕಾರಣಕ್ಕೆ ಮಾವಿನ ಹಣ್ಣನ್ನು ಊಟ ಆದ ನಂತರ ತಿನ್ನಬಹುದು. ಮತ್ತು ಮಾವಿನ ಹಣ್ಣು ಪಿತ್ತ ಅಂಶವನ್ನು ಜಾಸ್ತಿ ಹೊಂದಿದೆ. ಹಾಗಾಗಿ ಆಹಾರ ಹಾಳಾಗಲ್ಲ. ಅದನ್ನು ಬಿಟ್ಟು ಮಿಕ್ಕಿದ ಯಾವುದೇ ಹಣ್ಣುಗಳನ್ನು ನಾವು ಊಟದ ನಂತರ ತಿಂದರೆ ಹಣ್ಣು ಹಾಳಾಗುತ್ತೆ ಮತ್ತು ಊಟನೂ ಹಾಳಾಗುತ್ತೆ, ನಮಗೆ ಅನಾರೋಗ್ಯ ಬರುತ್ತೆ. ಹಾಗಾಗಿ ಇವತ್ತಿನ ನೆನ್ಪಿಟ್ಕೊಳ್ಳಿ, ಎಲ್ಲ ಹಣ್ಣುಗಳನ್ನು ತಿನ್ನಬೇಕಾದ್ರೆ ಒಂದು ರೀತಿಯ ಹಣ್ಣು ಊಟಕ್ಕಿಂತ ಮೊದಲು, ಮಾವಿನ ಹಣ್ಣು ಮಾತ್ರ ಊಟ ಆದಮೇಲೆ. ಹಣ್ಣುಗಳನ್ನು ತಿನ್ನಬೇಕಾದ್ರೆ ಆ ಋತುಗಳಿಗೆ ಅನುಸಾರವಾಗಿರುವಂತಹ ಹಣ್ಣುಗಳನ್ನು, ನಿಮ್ಮ ಪ್ರದೇಶಕ್ಕೆ ಅನುಸಾರವಾಗಿರುವಂಥ ಹಣ್ಣುಗಳನ್ನು ತಿನ್ನಿ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಿ. ಹಸಿದು ಹಲಸು ಉಂಡು ಮಾವು, ಈ ಗಾದೆ ಮಾತು ನೀವೆಲ್ಲ ಕೇಳಿರ್ಬೋದು. ಹಸಿದು ಹಲಸು ಅಂದರೆ ಹಸಿವಾದಾಗ ಹಲಸಿನ ಹಣ್ಣು ತಿನ್ನಬೇಕು ಅಥವಾ ಬೇರೆ ಯಾವುದೇ ಹಣ್ಣನ್ನು ತಿನ್ಬೋದು. ಉಂಡು ಮಾವು ಅಂದರೆ ಊಟ ಆದಮೇಲೆ ಮಾವಿನ ಹಣ್ಣನ್ನು ತಿನ್ನಬೇಕು. ಇದೇ ನಮ್ಮ ಒಂದು ಪದ್ಧತಿ. ಇದನ್ನು ಪುರಾತನ ಕಾಲದಿಂದ ನಮಗೆ ಹೇಳ್ಕೊಂಬಂದಿದ್ದಾರೆ. ಡಾಕ್ಟರ್ ಸಂಜೀವ್ ಫುಡ್ ಮ್ಯಾಜಿಕ್. ಊಟದ ನಂತರ ಬಾಳೆಹಣ್ಣು ತಿನ್ನದಿರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ.